ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಎಲ್ಲರೂ ಜಾಸ್ತಿ ದುಡ್ಡು ಕೊಟ್ಟು ನೈಟ್ ಸೀರಮ್ಮು ಮನೆಗೆ ತರ್ತಿದ್ದೀರಾ? ಬೇಡ. ಇನ್ಮೇಲೆ ನೀವು ಮನೆಗನ ಒಂದು ನೈಟ್ ಸೀರಮ್ಮನ ನೀವು ಮನೆಗೆ ಮಾಡ್ಕೋಬೋದು. ಭಾಳ ಈಸಿಯಾಗಿ ಮತ್ತು ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಒಂದು ನೈಟ್ ಸೀರಮ್ಮನ ನಾವು ಮಾಡ್ಕೋಬೋದು. ಭಾಳ ಎಫೆಕ್ಟಿವ್ ಆಗಿರುವಂಥ ಒಂದು ಒಳ್ಳೆ ಒಂದು ನೈಟ್ ಸೀರಮ್ ನಿಮಗೋಸ್ಕರ ನಾನು ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಒಂದು ವಾರದಿಂದ ಇದನ್ನ ಯೂಸ್ ಮಾಡ್ತಿದ್ದೀನಿ. ಭಾಳನೇ ಯೂಸ್ಫುಲ್ ಆಗಿರುವಂಥ ಒಂದು ಸೀರಮ್ ಅಂತ ಹೇಳ್ಬೋದು. ಇದನ್ನು ನಾನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ತೋರಿಸ್ತೀನಿ. ನಿಮ್ಮ ಸ್ಕಿನ್ನಿಗೆ ಇದು ಬ್ರೈಟ್ನಿಂಗು ಮತ್ತು ಶೈನಿಂಗು, ನರಿಷ್ಮೆಂಟ್ ಕೊಡುತ್ತೆ. ಭಾಳನ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಸೀರಮ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನಾವು ಮಾರ್ಕೆಟಿಗೆ ಹೋಗಿ ಎಷ್ಟೆಷ್ಟು ದುಡ್ಡು ಕೊಟ್ಟು ತೊಗೊಂಬರ್ತೀವಿ ಮತ್ತು ಅದನ್ನು ಹಚ್ಚೋದಕ್ಕೂ ನಾವು ಒಂಥರ ಭಯ ಪಡ್ತೀವಿ, ಎಲ್ಲಿ ಸ್ಕಿನ್ಗೆ ಏನು ಎಫೆಕ್ಟ್ ಆಗುತ್ತೋ ಅಂತ ಹೇಳಂದು. ಆಮೇಲೆ ದುಡ್ಡನ್ನು ಅಷ್ಟೇ ನಾವಿಲ್ಲಿ ಸುರಿದಿರ್ತೀವಿ. ಅದೇನಾದರೂ ಹಾಳಾದ್ರೆ ನಾವು ಅದನ್ನು ಒಂದು ಡೇಟ್ ಬಾರ ಅಥವಾ ಮತ್ತು ಅದು ಸರಿ ಇಲ್ಲ ಅಂತಂದ್ರೆ ಅದು ನಾವು ಚೆಲ್ಲೋಬೇಕಾಗತ್ತೆ. ಅದನ್ನ ಯೂಸ್ ಮಾಡ್ದೇನೂ ನಾವು ಇರ್ಬೋದು. ಅದೇ ರೀತಿ ಎಷ್ಟೋ ಕ್ರೀಮ್ಸು ನನ್ನ ಹತ್ರ ಕುತ್ಕೊಂಡು ಕರೆ ಅಂದರೆ ಈ ರೀತಿ ನಾವು ಮನೆಯಲ್ಲಿ ಮಾಡಿಟ್ಕೊಳೋದ್ರಿಂದ ಏನಾಗುತ್ತೆ, ನಮ್ಗೆ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಸೀರಮ್ ಅಂತ ಹೇಳೋದು ನಾವಿಲ್ಲಿ ಹೇಳ್ಬೋದು. ಬರೀ ಇದನ್ನ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತು ಅಂದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ಆದಷ್ಟು ಬೇಗ ನಿಮಗೆ ಬರುತ್ತೆ. ದಯವಿಟ್ಟು ವಿಡಿಯೋನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಇದನ್ನು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟಿಗೆ ನಾವಿಲ್ಲೊಂದು ಜೆಲ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಏನು ಬೇಕು, ಇನ್ನೂ ಏನೇನು ಬೇಕು ಅಂತ ಹೇಳ್ತೀನಿ ನಾನು. ನೋಡಲಿ, ಮೊದಲು ಇದಕ್ಕೆ ನಮಗೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸು. ಒಂದು 2 ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಒಂದು ಅರ್ಧ ಭಾಗ ಬೀಟ್ರೂಟು ನಮಗೆ ಬೇಕಾಗಿತ್ತಿಲ್ಲ. ಮತ್ತು ಅಗಸೆ ಬೀಜ ನಮಗೆ ಯಾವುದೋದಕ್ಕೆಲ್ಲ ಯೂಸ್ ಐತಿ, ಸ್ಕಿನ್ನಿಗೆ, ಕೂದಲಿಗೆ, ಮತ್ತು ನಾವು ಆಹಾರವಾಗಿ ತೊಗೊಂಡ್ರು ಅಷ್ಟೋ ಬೆನಿಫಿಟ್ಸು ಇದರಿಂದ ನಮಗೈತಿ. ಅದಕ್ಕೋಸ್ಕರ ಈ ಒಂದು ಅಗಸೆ ಬೀಜದ ಒಂದು ಜೆಲ್ಲನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ನಾನು ಕೂದಲಿಗೂ ನಿಮಗೆ ಕೂದಲು ಹೇರ್ ಪ್ಯಾಕೂ ನಾನು ಮಾಡಿ ತೋರಿಸಿದ್ದೆ. ಅದು ಸಹಿತ ಭಾಳನೇ ಎಫೆಕ್ಟಿವ್ ಆಗಿರುವಂಥ ಒಂದು ಶೈನ್ ಕೊಡುವಂಥ ಒಂದು ಜೆಲ್ ಆಗಿರ್ತೈತಿ. ಅದೇ ಜೆಲ್ಲನ್ನೇ ನಾನಿಲ್ಲಿ ರೆಡಿ ಮಾಡ್ಕೊಂಡು ಹೋಗ್ತೀನಿ. 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಎಲ್ಲಿ ಮಟ್ಟ ಕುದಿಸ್ಬೇಕಪ್ಪ ಅಂದರೆ ಇದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ, ನಮಗೆ ಜೆಲ್ ರೀತಿ ನಮಗೆ ಇದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಬೇಕು. ಅದನ್ನ ಆ ಕಡೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಅರ್ಧ ಬೀಟ್ರೂಟನ್ನ ಹೆಚ್ಚಿಕೊಂಡು ಅದ್ರ ಮೇಲಿಂದ ಎಲ್ಲ ಸಿಪ್ಪೆನ ತೆಗೆದು ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕಬಾರ್ದು. ನಾವು ನೀರು ಹಾಕದೇನೆ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ನೋಡಿರಿ, ನಾನು ನೀರು ಹಾಕದೇನೆ ನಾನು ಇದನ್ನ ರುಬ್ಕೊಂಬಂದಿದ್ದೀನಿ. ಬೇಕಿದ್ರೆ ನೀವು ತುರ್ಕೋಬೋದು. ನೀವಿಲ್ಲೇ ತುರಿದು ಅದರದ್ದು ರಸನ ತೊಗೋಬೋದು. ನಾನಿಲ್ಲಿ ಪೂರ್ತಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ನಾನು ರಸ ತೊಗೊತೀನಿ. ಪೂರ್ತಿಯಾಗಿ ಇದು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ನಮ್ಗೆ ಇದರದ್ದು ಬೀಟ್ರೂಟ್ ರಸ ಬಂದೈತಿ. ನಿಮ್ಗೆ ಮತ್ತು ಇದು ಬೇರೆದಕ್ಕೆಲ್ಲ ಯೂಸ್ ಆಗುತ್ತೆ, ನಮಗೆ ಇದು ಇಷ್ಟಕ್ಕೆ ಅಂತಲ್ಲ. ನಾನು ಬರೀ 1 ಟೀ ಸ್ಪೂನಷ್ಟು ನಾನು ಅಷ್ಟೇ ಇಲ್ಲಿ ಯೂಸ್ ಮಾಡ್ತೀನಿ. ಇದನ್ನ ಇಲ್ಲಿ ನೋಡ್ರಿ, ನಮಗೆ ಜೆಲ್ ಇಲ್ಲಿ ರೆಡಿ ಆಗೈತಿ. ನಮ್ಗೆ ಇದು ಒಂಥರ ಇದು ಅಲೋವೆರಾ ಜೆಲ್ ರೀತಿ ನಮಗೆ ಗಟ್ಟಿಯಾಗಿ ಬರ್ತೈತಿ. ಅಲ್ಲಿವರೆಗೂ ನಾವು ಇದನ್ನ ಅಂದರೆ ಈಗ ಕುದಿಸ್ಕೊಳ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಬಿಸಿ ಇರ್ತಾನೆ ನಾವು ಇದನ್ನ ಸೋಸ್ಕೋಬೇಕಾಕತಿ. ಅದು ಆರಿದ ಮೇಲೆ ಆಲೋವೆರಾ ಜೆಲ್ ರೀತಿ ಆಗುತ್ತೆ ನಮಗೆ. ಅಲ್ಲಿವರೆಗೂ ನಮ್ಮ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನ ರೆಡಿ ಮಾಡ್ಕೋಬೇಕತ್ತಿ. ನೋಡಿರಿ, ಈ ಹದ ಇದ್ದಾಗ ನಾವು ಇದನ್ನ ಆಫ್ ಮಾಡಬೇಕು. ಆಫ್ ಮಾಡಿ ಇದನ್ನು ಸ್ವಲ್ಪ ನಾನು ಬಿಸಿ ಇರ್ತಾನೆ ಸೋಸ್ಕೊಂಡ್ಬಿಡ್ತೀನಿ. ಆರಿದ ಮೇಲೆ ಇದನ್ನ ಸೋಸ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಿಸಿ ಇರ್ತಾನೆ ನಾನು ಪೂರ್ತಿಯಾಗಿ ಸೋಸ್ಕೊಂಡು ಆರಕ್ಕೆ ಬಿಡ್ತೀನಿ. ಇದು ಆರಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ನಮಗೆ ಜೆಲ್ ಬಂದೈತೆ ಅಂತೇಳಂದು. ಸೇಮ್ ನಾವು ಅಲೋವೆರಾ ಜೆಲ್ಲನ್ನು ತೆಗೆದಿದ್ದೀವೇನಪ್ಪ ಅನ್ನೋ ಅಷ್ಟು ಚೆನ್ನಾಗಿ ನಮಗಿಲ್ಲಿ ಇದು ಜೆಲ್ ಬರ್ತೈತಿ. ನೋಡ್ರಲ್ಲಿ, ಇದನ್ನು ತೋರಿಸಿದ್ದೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಜೆಲ್ಲು ನಮಗಿಲ್ಲಿ ಇಂದು ಅಗಸೆ ಬೀಜದ ಜೆಲ್ಲು ರೆಡಿ ಆಗೈತಿ. ಇದು ಪೂರ್ತಿಯಾಗಿ ಈಗ ಆರೈತಿ. ಆವಾಗಲೂ ಒಂದು ಸ್ವಲ್ಪ ಬಿಸಿ ಇತ್ತು. ನೋಡಲಿ, ಪೂರ್ತಿಯಾಗಿ ಆರೈತಿ. ಅಂದರೆ ನಾನು ಅದೇನು ಬೀಟ್ರೂಟನ್ನು ಸೋಸ್ಕೊಂಡಿದ್ನಲ್ಲ ಅದೇ ಇದರಲ್ಲಿ ಜಾಲರಿಯಲ್ಲಿ ನಾನು ಸೋಸ್ಕೊಂಡಕ್ಕೆ ಇದು ಈ ರೀತಿ ಕಲರಾಗಿ ಬಂದೈತೆ ನಮ್ಗೆ. ಇಲ್ಲಾಂದ್ರೆ ವೈಟ್ ಕಲರ ಇದು ನಮಗಿರುತ್ತೆ. ಇದು ನಮಗೆ ಅಗಸೆ ಬೀಜ ಅಂದ್ರೆ ನಮಗೆ ರಿಂಕಲ್ಸ್ ರಿಡ್ಯೂಸ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಕಡಿಮೆ ಮಾಡುತ್ತೆ, ಸ್ಕಿನ್ ಟೈಟ್ನಿಂಗು, ಮಾಯ್ಶ್ಚರೈಸಿಂಗು, ನರಿಷ್ಮೆಂಟು ಇಷ್ಟೆಲ್ಲ ನಮಗೆ ಇದು ಬೆನಿಫಿಟ್ ಐತಿ ಅಂದ್ರೆ ನಮಗೆ ಅಗಸೆ ಬೀಜದಿಂದ. ಈ ಅಗಸೆ ಬೀಜ ನಾವು ಕೂದಲು ಮತ್ತು ಸ್ಕಿನ್ನು ಮತ್ತು ಆಹಾರವಾಗಿ ನಾವು ಇದನ್ನ ತೊಗೋಬೋದು ಅಂತೇಳಂದು ನಾನು ಆವಾಗಲೇ ಹೇಳಿದೆ. ಇದಕ್ಕೆ ನಾನೀಗ 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಇದಕ್ಕೆ ಆರಿದ ಮೇಲೆ ಪೂರ್ತಿ ಜೆಲ್ ಆರಿದ ಮೇಲೆ ನಾವು 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ನಾನು ಟೇಬಲ್ ಸ್ಪೂನ್ ಅದಕ್ಕೆ ಅದನ್ನು ಅರ್ಧ ಅಷ್ಟು ಹಾಕ್ಕೊಂಡೆ ನಾನು. ಪೂರ್ತಿ 1 ಸ್ಪೂನಷ್ಟು ನಾವು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಏನಾಗುತ್ತೆ, ಭಾಳ ನೀರು ಇರೋದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು 1 ಟೀ ಸ್ಪೂನಷ್ಟು ನಾವಿಲ್ಲಿ
ಈ ಬೀಟ್ರೂಟ್ ಜ್ಯೂಸನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಬೀಟ್ ಮಾಡಬೇಕು. ನಾವು ಯಾವ ರೀತಿ ಬೀಟ್ ಮಾಡಬೇಕಂದ್ರೆ ಇದು ನಮಗೆ ಏನು ಅಗಸೆ ಬೀಜದ ಜೆಲ್ ಇರುತ್ತಲ್ಲ ಅದು ಪೂರ್ತಿಯಾಗಿ ಬೀಟ್ ಆಗ್ಬೇಕಂದ್ರೆ ಇದ್ರೊಳಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಏನದು ಜೆಲ್ಲು ಮತ್ತು ಬೀಟ್ರೂಟ್ ಜ್ಯೂಸ್ ಪೂರ್ತಿಯಾಗಿ ಮೆಲ್ಟ್ ಆಗ್ಬೇಕು, ಪೂರ್ತಿಯಾಗಿ ಎಲ್ಲನೂ ಕರೆಕ್ಟಾಗಿ ಅವು ಮಿಕ್ಸ್ ಆಗಬೇಕು. ಆ ರೀತಿ ನಾವಿಂದ ಚೆನ್ನಾಗಿ ನಾವು ಇದನ್ನ ಬೀಟ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡ್ರಿ, ನಮಗೆ ಒಂದು ಬಾಟ್ಲಿಗೆ ನಾನು ಇದನ್ನ ಹಾಕೊಂಡು ಹೋಗ್ತೀನಿ. ಇದನ್ನು ಎಲ್ಲೆಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಲ್ಲೆಲ್ಲೇ ಸ್ಟಾಪ್ ಆಗುತ್ತೆ. ಇದು ಈ ಹದವಾಗಿ ನಮ್ಮೊಬ್ರಿಗೆ ನೋಡ್ರಿ ಒಂದು ಸರ್ತಿ ಹೇಗೆ ನೋಡ್ರಿ, ಈಗ ನಮಗೆ ಜೆಲ್ ಹಾಕಿದಾಗ ಏನಾಗುತ್ತೆ, ಅದು ಜೆಲ್ಲು ಪೂರ್ತಿಯಾಗಿ ನಮಗದು ಮಿಕ್ಸ್ ಆಗಲಿಲ್ಲ ಅಂದ್ರೆ ನಾವು ಹೆಂಗೆ ಹಾಕ್ತೀವಿ ಹಂಗೆ ದಬ್ಬ ಬಿದ್ದುಬಿಡ್ತೈತಿ. ಆ ರೀತಿ ಬೀಳಂಗಿಲ್ಲ ಇದು. ಹಂಗೆ ಇಷ್ಟು ರೀತಿ ನಾವು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೋಬೇಕಾಗತ್ತೆ. ನಾನು ನೋಡ್ರಿ, ನಾನು ಕೈಗೂ ಹಚ್ಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮಗೆ ಗ್ಲೋ ಬರ್ತೈತೆ ಅಂದ್ರೆ ಇದು ಸ್ಕಿನ್ನು ಪೂರ್ತಿಯಾಗಿ ಹಚ್ಕೊಂಡು. ಆಮೇಲೆ ಹಚ್ಚಿದ ತಕ್ಷಣ ಇದು ಅಬ್ಸರ್ವ್ ಆಗುತ್ತೆ, ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಆಮೇಲೆ ಕಲರು ಅಷ್ಟು ಚೆನ್ನಾಗಿ ಆಗುತ್ತೆ. ನಮಗೆ ಈ ಬೀಟ್ರೂಟಿಂದ ನಮಗೆ ಈ ಸೀರಮ್ಗೆ ಒಂದು ಕಲರ್ ಬರ್ತೈತಿ. ಆಮೇಲೆ ಮಿನರಲು ವಿಟಮಿನ್ಸ್ ಎಲ್ಲನೂ ಇದ್ರೊಳಗೆ ಇರೋದ್ರಿಂದ ನ್ಯಾಚುರಲ್ ಗ್ಲೋ ಕೊಡ್ತೈತಿ. ಈ ಸೀರಮ್ಗೆ ಒಂದು ಪಿಂಕ್ ಕಲರು ನಮಗೆ ಕಲರ್ ಕೊಡ್ತೈತಿ. ಮತ್ತು ಇದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಸ್ವಲ್ಪ ಇದಕ್ಕೆ ಪ್ರಿಸರ್ವೇಟಿವ್ ಆಗಿದ್ದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನಮಗೆ ಕೆಲಸ ಮಾಡ್ತೈತೆ. ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನಮಗೆ ಸ್ಕಿನ್ನಿಗೂ ಒಳ್ಳೆಯದು, ನರಿಶ್ ಕೊಡ್ತೈತಿ. ಮತ್ತು ಇದು ಪ್ರಿಸರ್ವೇಟಿವ್ ಆಗೂ ಇಲ್ಲಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾವಿಲ್ಲಿ ಹಾಕಿರೋದು. ಇದನ್ನು ನೈಟ್ ಸೀರಮ್ ಆಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಪ್ರತಿದಿನ ತಪ್ಪದೇನೆ ಈ ಸೀರಮನ್ನು ನೀವು ಯೂಸ್ ಮಾಡಬೇಕು. ಮತ್ತು ಇದನ್ನ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಯಾಕಂತ ಅಂದ್ರೆ ನಾವೀಗ ಹೊರಗಿನಿಂದ ಕ್ರೀಮ್ ತಂದರೆ ಏನಾಗತ್ತೆ, ಕ್ರೀಮು ನಾವು ಭಾಳ ದಿನ ಇಟ್ಟರೂ ಅದೇನು ಆಗಂಗಿಲ್ಲ. ಯಾಕಂದ್ರೆ ಅದರಲ್ಲಿ ಪ್ರಿಸರ್ವೇಟಿವನ್ನು ಹಾಕಿರ್ತಾರೆ. ಅದಕ್ಕೋಸ್ಕರ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳೋದ್ರಿಂದ ನ್ಯಾಚುರಲ್ಲಾಗಿ ನಮಗಿದು ರೆಡಿ ಆಗೋದ್ರಿಂದ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನೀವು ಇಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಜಾಸ್ತಿ ಹಾಕಿರಂಗಿಲ್ಲ. ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಷ್ಟೇ ನಾವು ಇಲ್ಲಿ ಹಾಕಿರೋದು. ಹಾಗಾಗಿ ನಾವು ಒಂದು ಸ್ವಲ್ಪ ಒಂದು 10 ರಿಂದ 15 ದಿನ ನಾವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಬರೀ 15 ದಿನದಲ್ಲೇ ನಿಮ್ಮ ಸ್ಕಿನ್ನು ಎಷ್ಟು ಸಾಫ್ಟಾಗಿ, ಶೈನಿಂಗ್ ಆಗಿ ಮತ್ತು ಗ್ಲೋಯಿಂಗ್ ಆಗಿ ಕಾಣ್ತೈತಿ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇದನ್ನ ಒಂದು 15 ದಿನನಾದರೂ ನೀವು ಒಂದು ಸರ್ತಿ ಈ ಒಂದು ಸೀರಮನ್ನು ನೀವು ರೆಡಿ ಮಾಡಿ ಇಟ್ಕೋರಿ. ಇದ್ರದ್ದು ಯೂಸು, ಇದ್ರದ್ದು ಬೆನಿಫಿಟ್ಸು, ರಿಸಲ್ಟ್ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಗೊತ್ತಾದಮೇಲೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಸೀರಮನ್ನು ಮಾಡೋದು ತೋರಿಸಿದೆ ಮತ್ತು ನನ್ನ ಸ್ಕಿನ್ನಿಗೆ ಹಚ್ಕೊಂಡು ಅದನ್ನು ನಿಮಗೆ ಅದು ಹೇಗೆ ನಮಗೆ ಗ್ಲೋ ಕೊಡುತ್ತೆ ಅಂತ ಅಂದಂದು ಹೇಳಿದೆ. ನಮಗದು ಕಲೆ ಕಡಿಮೆ ಮಾಡೋಕ್ಕೂ ನಮಗದು ಹೆಲ್ಪ್ ಮಾಡುತ್ತೆ. ನೀವೀಗ ಹೊರಗಿನಿಂದ ಸೀರಮ್ ತೊಗೊಂಡು ಬಂದು ಯೂಸ್ ಮಾಡೋದ್ರ ಬದಲಾಗಿ ಇದನ್ನು ನೀವು ಬೇಕಂದಾಗ ಇದು ಖಾಲಿ ಆದಾಗ ನಾವು ಮಾಡಿಟ್ಕೊಂಡ್ರೆ ಮನ್ಯಾಗ ತರಕಾರಿ ಅಂತ ಅಂತೂ ಇದ್ದೇ ಇರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಂತೂ ಎಲ್ಲರ ಮನೆಗೂ ಈಗ ಇದ್ದೇ ಇರ್ತಾವೆ. ಇದು ಅಗಸೆ ಬೀಜ ಅಂತೂ ಚಟ್ನಿಗೆ ಅಂತ ನಾವು ತಂದು ಇಟ್ಕೊಂಡಿರ್ತೀವಿ. ಹಾಗಾಗಿ ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ಬಳಸ್ಕೊಂಡು ನಾವು ಒಂದು ಒಳ್ಳೆ ಸೀರಮನ್ನು ಮಾಡ್ಕೋಬೋದು ಅಂತ ಹೇಳಿದ್ದು ಇವತ್ತು ನಾನು ವಿಡಿಯೋದೊಳಗೆ ಮಾಡಿನೂ ತೋರಿಸಿದ್ದೀನಿ. ಹಂಗೆ ಸ್ಕಿನ್ನಿಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತಾನು ನಿಮ್ಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಮನ್ಯಾಗ ಈ ರೆಮಿಡಿನ ಮಾಡಿಕೊಂಡು ನಿಮ್ಮ ಸ್ಕಿನ್ನಿಗೆ ನೀವು ಇದನ್ನ ಯೂಸ್ ಮಾಡ್ಕೊರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿರಿ. ಆಮೇಲೆ ನಾನು ಎಲ್ಲ ರೀತಿಯಾಗಿಂತ ಒಂದು ಫೇಸ್ ಪ್ಯಾಕ್ ಆಯ್ತು, ಒಂದು ಕ್ರೀಮ್ ಆಯ್ತು, ಒಂದು ಈ ಸೀರಮ್ಗಳನ್ನಾಯ್ತು ಎಲ್ಲನೂ ನಾನು ಫಸ್ಟಿಗೆ ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಅದರದ್ದು ರಿಸಲ್ಟ್ ಬಂದ ಮೇಲೆ ನಾನು ಜೊತೆಗೆ ಇದನ್ನ ಹಂಚ್ಕೊತೀನಿ. ಅದಕ್ಕೋಸ್ಕರ ಇದನ್ನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ನೀವು ಇದನ್ನ ಬಳಸ್ಬೋದು ಅಂತ ಹೇಳಂದು ನಾನು ಹೇಳ್ತೀನಿ. ಎಲ್ಲನೂ ನೀವು ಯಾವುದೇ ರೀತಿ ಭಯ ಇಲ್ಲದೇ ಮನೆಯಾಗ ರೆಡಿ ಮಾಡ್ಕೊರಿ, ಯೂಸ್ ಮಾಡಿರಿ. ಅದರಿಂದ ಏನು ನಿಮಗೆ ರಿಸಲ್ಟ್ ಬಂತು ಅಂತ ಹೇಳೋದು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಯಾರೆಲ್ಲ ಯೂಸ್ ಮಾಡಾಕೊಂತೀರೋ ಖಂಡಿತವಾಗಿ ಹೇಳ್ತೀನಿ. ಅದು ಈ ಒಂದು ಯಾವುದೇ ಒಂದು ಬಂಗಾತು, ಕ್ರೀಮಿಂದಾತು ಮತ್ತು ಈ ಸೀರಮ್ಗಳದಾತು ಎಲ್ಲನೂ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಕ್ರೀಮು, ಫೇಸ್ ಪ್ಯಾಕು ಮತ್ತು ಸೀರಮ್ಗಳನ್ನು ನಾನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಅದರ ರಿಸಲ್ಟ್ ನಿಮಗೆ ಪಕ್ಕ ಬಂದೇ ಬರುತ್ತೆ ಅಂತ ಹೇಳಂತೂ ನನಗೆ ಗೊತ್ತು. ಅದಕ್ಕೋಸ್ಕರ ಯಾರೆಲ್ಲ ನೀವು ಈ ಒಂದು ರೆಮಿಡಿಗಳನ್ನ ಮನೆಯಾಗ ಯೂಸ್ ಮಾಡ್ಕೊತೀರಿ ದಯವಿಟ್ಟು ಅದರ ರಿಸಲ್ಟನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ದಯವಿಟ್ಟು ಕಮೆಂಟ್ ಹಾಕಿರಿ. ಅಂದರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್, ಬಾಯ್.